ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೀನ್ ಗ್ರೇವಿ ಮಟನ್ ಗ್ರೇವಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಗ್ರೀನ್ ಕಲರ್ ಗ್ರೇವಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಮಾಡೋದು ತುಂಬ ಈಸಿ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡೇ ಮಾಡ್ಬೋದು. ಬೇಗನೂ ಆಯ್ತದೆ, ಐಟಮ್ಗಳು ಕಮ್ಮಿ ಬೇಕು, ಚೆನ್ನಾಗೂ ಇರುತ್ತೆ ಟೇಸ್ಟು. ಇದನ್ನ ಚಪಾತಿ ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಬೋದು, ಚಪಾತಿ ರೊಟ್ಟಿಗೆಲ್ಲ ಯೂಸ್ ಮಾಡ್ಬೋದು, ಪೂರಿಗೂ ಗ್ರೇವಿಯಾಗಿ ಯೂಸ್ ಮಾಡ್ಬೋದು, ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ. ಎಣ್ಣೆ, ನಾನಿಲ್ಲಿ ಫ್ರೀಡಮ್ ಯೂಸ್ ಮಾಡ್ತಾಯಿದ್ದೀನಿ, ನೀವು ಬೇಕಾದ್ರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಉಪ್ಪು, ನೀರು, ಟೊಮೊಟೊ, ಅರ್ಧ ಹೋಳು ಚಿಕ್ಕದು ಕಾಯಿ, ನೆಕ್ಸ್ಟ್ ಶುಂಠಿ, ಮೆಣಸಿಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಮೆಣಸು ಹಾಕ್ತಾಯಿದ್ದೀವಿ ನಾವು, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರ್, ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಲವಂಗ ಮತ್ತು ಚಕ್ಕೆ. ನೆಕ್ಸ್ಟು ಟೊಮೊಟೊ, ಗ್ರೇವಿಗೆ ಬೇಕಾಗಿರೋ ಟೊಮೊಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೊಮೊಟೊ, ಒಂದು ಈರುಳ್ಳಿ. ನೆಕ್ಸ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ ಮೆಣಸಿಕಾಯಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಧನಿಯಾ ಪುಡಿ, ಕಾಯಿ, ಶುಂಠಿ ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಒಂದು ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ರುಬ್ಕೋಬೇಕು. ಮೆಣಸಿಕಾಯಿ, ಧನಿಯಾ, ಶುಂಠಿ, ಕಾಯಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಶುಂಠಿ, ಕಾಯಿ, ಅದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು, ಸಣ್ಣದು ನೀಟಾಗಿ ಕಟ್ ಮಾಡ್ಕೊಂಡು ಹಾಕತ್ತಿದ್ದೀನಿ. ನೀವು ಬೇಕಾದ್ರೆ ಒಂದೊಂದೇ ಸ್ಲೈಡ್ ಹಾಕೊಂಡು ಮಾಡ್ಕೊಬೋದು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಗ್ರೀನ್ ಗ್ರೇವಿಗೆ ಕೊತ್ತಂಬರಿ ಸೊಪ್ಪು ಮುಂದಾಗೆ ಇರಬೇಕು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮಾತ್ರ ಯೂಸ್ ಮಾಡ್ತಾಯಿದ್ದು, ಪುದೀನ ಏನು ಯೂಸ್ ಮಾಡ್ತಾಯಿಲ್ಲ ನಾನು. ಈಸಿ ಕ್ವಿಕ್ ರೆಸಿಪಿನೇ ಅಂತ ಹೇಳ್ಬೋದು. ಬೇಗನೆ ಆಗೋಯ್ತದೆ ಮಟನ್ ಗ್ರೇವಿ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ರುಬ್ಕೊತೀವಿ ನೀಟಾಗಿ. ನುಣ್ಣಗೆ ರುಬ್ಕೋಬೇಕು. ನೋಡಿ ಯಾವ ಥರ ಕಾಣಿಸ್ತಾಯಿದೆ ಅಂತ ಮಸಾಲೆ. ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ, ಉಪ್ಪು, ಮಟನ್ನ ಬೇಯಕ್ಕೆ ಇಟ್ಟಿದ್ದೀನಿ ನಾನು. ಹಾಕಿ ಮುಚ್ಚಿ ವಿಷಲ್ನ ಹಾಕಿದ್ದೀನಿ ನಾನು. ನೋಡಿ ಯಾವ ಥರ ಬೆಂದೈತೆ ಅಂತ. ಮಾಂಸ ಏನಾದ್ರು ಬಲ್ತಿದ್ರೆ ಜಾಸ್ತಿ ವಿಷಲ್ಲು, ಮಾಂಸ ಏನೋ ಎಳಸಾಗಿದ್ದರೆ ಕಮ್ಮಿ ವಿಷಲ್ಲು. ನೋಡ್ಕೊ ಬೇಯಿಸ್ಕೊಳ್ಳಿ ನೀವು ಯಾವ ಥರ ಕಾಣಿಸ್ತೈತೆ ಅಂತ. ನೋಡಿ ಬೆಂದೈತೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಒಂದು ಪ್ಯಾನ್ಗೆ ಎಣ್ಣೆ, ಒಂದು 3-4 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಪಿಂಕಿಶ್ ಕಲರ್ ಬರಬೇಕು. ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿರುಗಿದ್ರೆ ಆಯಿತು. ನೆಕ್ಸ್ಟ್ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಟೊಮೊಟೊನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಮತ್ತು ಈರುಳ್ಳಿನ ಯಾವಾಗಲೂ ಕಮ್ಮಿನೇ ಕೊಡಬೇಕು ಮಟನ್ ಸಾಂಬಾರಿಗೆ, ಇಲ್ಲನ ಸಿಹಿ ಹೊಡಿತದೆ. ಒಂದು ಟೊಮೊಟೊ, ಒಂದು ಈರುಳ್ಳಿ ತಗೊಂಡಿದ್ದೀನಿ, ಅದು ಸಣ್ಣದು. ನೆಕ್ಸ್ಟ್ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಮಸಾಲೆ ಏನು ರುಬ್ಕೊಂಡಿದ್ದೆ ನಾನು ಫಸ್ಟೇ, ಆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನೀಗ. ಅದನ್ನೂ ಅಷ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆನೂ ಅಷ್ಟೇ ಹಸಿ ವಾಸನೆವರೆಗೂ ಹೋಗೋವರೆಗೂ ಹುರ್ಕೋಬೋದು. ನೀಟಾಗಿ ಹುರ್ಕೋಬೇಕು. ನೋಡಿ ಯಾವ ಥರ ಮಿಕ್ಸ್ ಆಗೈತೆ ಎಣ್ಣೆ ಜೊತೆ ಅಂತ. ನೀಟಾಗಿ ಫ್ರೈ ಮಾಡ್ತಾರೆ, ಅದರಲ್ಲೇ ಹಣ್ಣಿಡಿಯೋ ಚಾನ್ಸಸ್ ಇರುತ್ತೆ.
ನೀಟಾಗಿ ಫ್ರೈ ಮಾಡಿ ಈಗ ಮಟನ್ ಹಾಕ್ತಾಯಿದ್ದೀನಿ. ಬೆಂದಿರುವಂಥ ಮಟನ್ ಹಾಕ್ತಾಯಿರೋದು ನಾನು. ಮಟನ್ನ ಮೊದಲೇ ಬೇಯಿಸ್ಕೋಬೇಕು. ಮಟನ್ಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ ನಾವು. ಆಲ್ರೆಡಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಗ್ರೇವಿಗೂ ಅಷ್ಟೇ ನಿಮ್ಗೆ ಹೆಂಗೆ ಬೇಕು ಉಪ್ಪು ಹಂಗೆ ಹಾಕ್ಕೊಳ್ಳಿ. ಮಟನ್ ಹಿಡೀಲಿ ಅಂತ ಉಪ್ಪು ಅರಿಶಿನ ಪುಡಿ ಹಾಕಿ ನೀರನ್ನ ಬೇಯಿಸೋಕೆ ಇಟ್ಟಿದ್ದೀನಿ ನಾನು. ಬೆಂದಿರುವಂಥ ಮಟನ್ನೇ ಆ್ಯಡ್ ಮಾಡ್ತಾಯಿದ್ದು ಇಲ್ಲಿ. ಅಲ್ಲಿ ಬೆಂದಿರೋಂಥ ಒಂದು ಸ್ವಲ್ಪ ರಸನೂ ಇತ್ತಲ್ವ ನೀರು, ಅದನ್ನೂ ಹಾಕ್ಕೊಂಡಿದ್ದೀನಿ. ನೋಡಿ ತಿರ್ಗ್ತಾಯಿದ್ದೀನಿ. ಇದನ್ನ ಒಂದು ಸ್ವಲ್ಪ ಅರ್ಧ ಗಂಟೆ ಕಾಲ ಬೇಯಿಸಿದ್ರೆ ಸಾಕು. ಮಸಾಲೆನೂ ಮತ್ತು ಮಟನ್ನು ಹೊಂದ್ಕೋಬೇಕಲ್ವ. ನೋಡಿ ಯಾವ ಥರ ಕುದಿ ಬಂದೈತೆ ಅಂತ. ಒಂದು ಸ್ವಲ್ಪ ಹೊತ್ತು ಸ್ವಿಮ್ಮಲ್ಲಿ ಹಾಕಿ ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಟರೆ ಸರಿ. ಕುದಿಯೋಕ್ಕೆ ಬಿಡಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೆ ಗ್ರೇವಿ ಬೇಕು ಅಂತ. ಲೋ ಫ್ಲೇಮಲ್ಲೇ ಬೇಯಿಸಿ, ಆದಷ್ಟು ಹೈ ಫ್ಲೇಮಲ್ಲಿ ಬೇಯಿಸಬೇಡಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಲಾಸ್ಟ್ಗೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಮಟನ್ನು ಸಿಮ್ಗೆ ಹಾಕ್ತಾಯಿದ್ದೀನಿ ನಾನು. ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬೇಯಿಸಿದ್ರೆ ಸಾಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇದೇ ರೀತಿ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ. ಚೆಕ್ ಮಾಡಿ. ಮಟನ್ ಪಲಾವ್ ಈಸಿ ರೆಸಿಪಿ ಐತೆ ನಮ್ಮ ಚಾನಲಲ್ಲಿ, ಚೆಕ್ ಮಾಡಿ. ಥ್ಯಾಂಕ್ಸ್.